ವೀಕ್ಷಕರೇ, ಇತಿಹಾಸದ ಇನ್ನೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಆಂಜನೇಯ ಸ್ವಾಮಿಯ ದಿನವಾದ ಮಂಗಳವಾರದಂದು ನಾವು ನಿಂಬೆಹಣ್ಣಿನಿಂದ ಈ ಕೆಲಸಗಳನ್ನು ಮಾಡೋದ್ರಿಂದ ನಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಪಡೆದುಕೊಳ್ಳಬಹುದು ಮತ್ತು ಕೆಟ್ಟ ದೃಷ್ಟಿಯಿಂದ ಮುಕ್ತಿಯನ್ನು ಸಹ ಹೊಂದಬಹುದು. ಇದಕ್ಕೆ ನಕಾರಾತ್ಮಕತೆಯನ್ನು ದೂರಾಗಿಸುವಂತಹ ಶಕ್ತಿಯೂ ಸಹ ಇದೆ. ಮಂಗಳವಾರ ನಿಂಬೆಹಣ್ಣಿನಿಂದ ಯಾವ ಕೆಲಸ ಮಾಡಿದರೆ ವ್ಯಾಪಾರದಲ್ಲಿ ಲಾಭವಾಗುತ್ತೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ. ಹಿಂದೂ ಧರ್ಮದಲ್ಲಿ ಮಂಗಳವಾರದ ದಿನವನ್ನ ಆಂಜನೇಯ ಸ್ವಾಮಿಯ ದಿನವೆಂದು ಪರಿಗಣಿಸಲಾಗುತ್ತೆ. ಈ ದಿನ ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತೆ. ಆಂಜನೇಯ ಸ್ವಾಮಿಯನ್ನ ಸಂಕಟ ಮೋಚನ ಎಂದು ಕೂಡ ಕರೆಯಲಾಗುತ್ತೆ. ಅಂದರೆ ನಮ್ಮ ಜೀವನದ ಸಮಸ್ಯೆಗಳನ್ನ, ತೊಂದರೆಗಳನ್ನ ದೂರ ಮಾಡುವವನು ಎಂಬರ್ಥವನ್ನ ನೀಡುತ್ತೆ. ವೀಕ್ಷಕರೇ, ಈ ದಿನದಂದು ಆಂಜನೇಯ ಸ್ವಾಮಿಯನ್ನ ವಿಧಿವಿಧಾನಗಳ ಪ್ರಕಾರ ಪೂಜಿಸೋದ್ರಿಂದ ಅದರ ಶುಭ ಫಲಿತಾಂಶಗಳು ಕಡ್ಡಾಯವಾಗಿ ನಮಗೆ ದೊರೆಯುತ್ತೆ. ಎಲ್ಲ ಸಮಯದಲ್ಲೂ ನಮ್ಮ ಜೀವನ ಸುಖ ಶಾಂತಿಯಿಂದ ಇರುತ್ತೆ ಎಂದು ಹೇಳೋದು ಕಷ್ಟ. ವಿಶೇಷವಾಗಿ ನಾವು ಅನೇಕ ಬಾರಿ ಜೀವನದಲ್ಲಿ ಕೆಟ್ಟ ಸಮಯವನ್ನು ಅನುಭವಿಸಬೇಕಾಗುತ್ತೆ. ಯಾವುದೇ ಕೆಲಸ ಮಾಡಲು ಹೊರಟರೂ ಅದರಲ್ಲಿ ವೈಫಲ್ಯಗಳೇ ಹೆಚ್ಚಾಗಿರುತ್ತೆ. ಶತ್ರುಗಳ ವಿರುದ್ಧ ಸೋಲು ಖಚಿತವಾಗಿರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಈ ಎಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬೇಕಾದರೆ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳಬೇಕು. ಮೊದಲನೆಯದಾಗಿ ದೃಷ್ಟಿ ದೋಷಕ್ಕೆ ಪರಿಹಾರ. ನಿಮ್ಮ ಮೇಲೆ ಯಾವುದೋ ಕೆಟ್ಟ ದೃಷ್ಟಿ ಪ್ರಭಾವ ಬೀರುತ್ತಿದ್ದರೆ ಅಥವಾ ಕೆಟ್ಟ ಕಣ್ಣು ದೋಷದಿಂದ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅದಕ್ಕೆ 4 ಲವಂಗವನ್ನು ಚುಚ್ಚಿ ಇಡಬೇಕು. ನಂತರ ಹನುಮಾನ್ ಚಾಲಿಸವನ್ನು ಪಠಿಸಬೇಕು. ಈ ರೀತಿ ಮಾಡೋದ್ರಿಂದ ಕಣ್ಣಿನ ದೃಷ್ಟಿ ದೋಷ ನಿವಾರಣೆಯಾಗುತ್ತೆ. ಇನ್ನು ವೈವಾಹಿಕ ಸಮಸ್ಯೆಗಳಿಂದ ದೂರವಾಗಬೇಕಾದ್ರೆ ನಿಂಬೆ ಹಣ್ಣು ಮತ್ತು ಲವಂಗದಿಂದ ನೀವು ಈ ಕೆಲಸವನ್ನು ಮಾಡೋದ್ರಿಂದ ದೃಷ್ಟಿದೋಷ ದೂರ ಆಗುವುದು ಮಾತ್ರವಲ್ಲದೆ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ಸಹ ದೂರ ಆಗುತ್ತೆ ಹಾಗೂ ಕುಟುಂಬದಲ್ಲಿ ಸಂತೋಷವು ನೆಲೆಯಾಗುತ್ತೆ. ಹಾಗೆ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಒಂದು ನಿಂಬೆ ಹಣ್ಣಿನ ಗಿಡವನ್ನು ನೆಡಬೇಕು. ಇದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಯಾಗುವಂತೆ ಮಾಡುತ್ತೆ ಮತ್ತು ಅರ್ಧಕ್ಕೆ ನಿಂತು ಹೋದ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ. ಹಾಗೆ ಮಂಗಳವಾರದ ದಿನದಂದು ಮತ್ತು ಶನಿವಾರದ ದಿನದಂದು ನಿಂಬೆಹಣ್ಣಿಗೆ ಸಂಬಂಧಿಸಿದ ಈ ಪರಿಹಾರವನ್ನು ಮಾಡೋದ್ರಿಂದ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕೂಡ ಸಾಧಿಸ್ತೀರಿ. ಇದಕ್ಕಾಗಿ ನೀವು ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ವ್ಯಾಪಾರ ಅಥವಾ ವ್ಯವಹಾರ ಮಾಡುವ ಸ್ಥಳದ 4 ಗೋಡೆಗಳನ್ನು ಸ್ಪರ್ಶಿಸಿ ನಂತರ ಅದನ್ನು 4 ಭಾಗಗಳಾಗಿ ಮಾಡಿ ಆ 4 ತುಂಡುಗಳನ್ನು 4 ದಿಕ್ಕುಗಳಲ್ಲಿ ಎಸೆಯಿರಿ. ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ. ಸಾಮಾನ್ಯವಾಗಿ ನಾವು ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಜೊತೆಯಾಗಿ ನೇತು ಹಾಕಿರುವುದನ್ನು ನೋಡಿರುತ್ತೇವೆ. ಇದನ್ನು ಯಾಕಾಗಿ ನೇತು ಹಾಕಲಾಗುತ್ತದೆ ಎಂದರೆ ಆ ಸ್ಥಳದ ಮೇಲೆ ಕೆಟ್ಟ ಕಣ್ಣುಗಳು ಬೀಳಬಾರದೆಂದು ಮತ್ತು ನಕಾರಾತ್ಮಕತೆಯು ಆ ಸ್ಥಳದಲ್ಲಿ ಇರಬಾರದೆಂದು ಈ ರೀತಿ ಮಾಡಲಾಗುತ್ತೆ. ನೀವು ಕೂಡ ನಿಮ್ಮ ವ್ಯಾಪಾರ ವ್ಯವಹಾರ ಮಾಡುವ ಸ್ಥಳದ ಮುಖ್ಯ ಬಾಗಿಲಿನ ಮೇಲೆ ಈ ರೀತಿ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ನೇತು ಹಾಕಿದರೆ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮಂಗಳವಾರದ ದಿನದಂದು ನಾವು ಈ ಕೆಲಸಗಳನ್ನೆಲ್ಲ ಮಾಡೋದ್ರಿಂದ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಪಡೆದುಕೊಳ್ಳಬಹುದು ಹಾಗೂ ಕೆಟ್ಟ ಕಣ್ಣು ದೃಷ್ಟಿಯಿಂದ ಮುಕ್ತಿಯನ್ನು ಸಹ ಪಡೆದುಕೊಳ್ಳಬಹುದು. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ.